ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ಪುಟ್ಟಣ್ಣಗೌಡ ಅವರು ಇಲ್ಲಿ ಏನು ಪಾಯಿಂಟ್ ಬರುತ್ತೆ ಅಂತ ಹೇಳಿದ್ರೆ, ಜನಗಳನ್ನು ಮೂರ್ಖರನ್ನಾಗಿಸ್ತಕ್ಕಂಥ ಕೆಲಸಗಳು ಮಾಡಬಾರ್ದು. ಒಂದು ಹೋರಾಟ, ಒಂದು ರಾಜಕೀಯ ಪಕ್ಷದ ಒಂದು ಏನೋ ಒಂದು ಆರೋಪ ಮಾಡ್ತಿದೆ ಅಂತ ಹೇಳಿದ್ರೆ ಆರೋಪವನ್ನು ಜನ ನಂಬ್ಕೋತಾರೆ. ವಿರೋಧ ಪಕ್ಷ ಅಂದರೆ ಏನು ಅಂದರೆ ರೂಲಿಂಗ್ ಪಾರ್ಟಿ ಜನಗಳ ಪರವಾಗಿರುತ್ತೋ ಇರೋಳಗೆ ಗೊತ್ತಿಲ್ಲ, ಅವರು ಅಧಿಕಾರದ ಮಧ್ಯದಲ್ಲಿ ಯಾವಾಗಲೂ ಇರಬಹುದು, ಎಲ್ಲ ರೂಲಿಂಗ್ ಪಾರ್ಟಿನೂ ಅದೇ ಕತೆ. ಆದರೆ ಆಪೋಸಿಷನ್ ಪಾರ್ಟಿ ಇದಾರಲ್ಲ, ಜನ ಬೇರೆ ಅಲ್ಲ, ಅವ್ರು ಬೇರೆ ಅಲ್ಲ. ಇವರೆಲ್ಲ ಅಂತ ಒಂದು ಹೋರಾಟವನ್ನು ಮಾಡಿದಾಗ ಏನೋ ಒಂದು ಆಶಾವಾದ ಜನಗಳಿಗೆ. ಈ ಹಗರಣ, ಜನಗಳ ದುಡ್ಡು, ಇವರೇನೊಂದು ಮಾಸ್ಕ ದುಡ್ಡು ತಿಂದಿದ್ದಾರೆ ನೋಡ್ರಿ. ಒಂದು ಬೆಡ್ನ ಬೆಲೆನೇ 4,000 ರೂಪಾಯಿ ಆದರೆ, ಒಂದು ಇಡೀ ಹಾಸಿಗೆ ಬೆಲೆನೇ 4,000 ರೂಪಾಯಿ 5,000 ರೂಪಾಯಿ ಅಂತ ಅಂದ್ಕೊಳ್ಳಿ. ಅದನ್ನು ಬಾಡಿಗೆಗೆ ತಂದಿದ್ರು. ಬಾಡಿಗೆಗೆ ತಂದಿದ್ದು ನೋಡಿ 20,000ಕ್ಕಿಂತ ಮೇಲೆ ಬಾಡಿಗೆ ಕಟ್ಟಿರೋದು ಅದಕ್ಕೆ. ಅಲ್ಲ ರೀ, ಫುಲ್ ಹಾಸಿಗೆನೇ ನಿಮ್ಗೆ 5,000 ರೂಪಾಯಿಗೆ ಬರಬೇಕಾದ್ರೆ ನೀನು ಬಾಡಿಗೆ 20,000 ರೂಪಾಯಿ ಕಟ್ಟಿದೆ ಅಂತ ಪ್ರಶ್ನೆ ಬಂತವಾಗ. ಅದೆಲ್ಲ ಹಗರಣ ಆಗಿದೆ ಅಂದರೆ ರಿಪೋರ್ಟ್ ಕೊಡ್ರಿ, ಒಂದು ಆ್ಯಕ್ಷನ್ ತೊಗೊಳ್ರಿ ಅಂದರೆ ಏನಿಲ್ಲ. ನೀನು ಕೆದಕಬೇಡ, ನಾನು ಕೆದಕಲ್ಲ. ಸರ್, ಇದೇನಾಗ್ಬಿಟ್ಟಿದೆ ಸರ್, ನಮ್ಮ ಜನಗಳನ್ನ ಯಾವ ರೀತಿ ಮೂರ್ಖರನ್ನಾಗಿ ಮಾಡಬೇಕು ಅಂತ ಕಲಿಬೇಕು ಅಂತಂದರೆ ಈ ಪಕ್ಷದವ್ರಿಂದ ಕಲಿಬೇಕು. ಎರಡು ಪಕ್ಷದಿಂದ ನಾನು ಹೇಳ್ತೀನಿ. ಯಾಕಂತಂದರೆ ಇವತ್ತು ನೋಡಿ, ತಾವು ಹೇಳ್ದಾಗೆ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಅಶೋಕ್ ಆಗಲಿ, ಇವತ್ತಿಂದ ಏನಾದರೂ ಒಬ್ಬ ಜನಕ್ಕೆ ಹಿಂಗೆ ತೊಂದರೆ ಆಗಿದೆ, ಇವ್ರ ಪರವಾಗಿ ನಾವು ನಿಂತ್ಕೊಳ್ತೀವಿ ಅಂತ ಇಡೀ ಆಪೋಸಿಷನ್ನಲ್ಲಿ ಒಬ್ಬನೇ ಒಬ್ಬ ಇಲ್ಲ ಸರ್. ಅವರು ಇದೇ ವಿಧಾನಸಭಾನಲ್ಲಿ ಡಿಮ್ಯಾಂಡ್ ಮಾಡಿದ್ದು, ನಮಗೆ ಎಷ್ಟು ಕೋಟಿ ಕೊಡ್ತೀರಾ, ನಮ್ಗೆ ಎಷ್ಟು ಕೋಟಿ ಕೊಡಿ, ನನಗೆ ನನ್ನ ಅನುದಾನ ಕೊಡಿ. ಇದಿಷ್ಟು ಬಿಟ್ಟರೆ ಜನಗಳಿಗೆ ಈ ಥರ ತೊಂದರೆ ಆಗ್ತಿದೆ ಎಜುಕೇಷನ್ ಬಗ್ಗೆ ಒಬ್ಬನೇ ಒಬ್ಬ MLA ಸರ್. ನಾಲಾಯಕ್ MLAಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಒಬ್ಬನೇ ಒಬ್ಬ ಜನಪರವಾಗಿ ಒಬ್ಬನೇ ಒಬ್ಬ ಒಂದು ಮಾತಾಡಿಲ್ಲ ಸರ್. ಇವ್ರನ್ನೆಲ್ಲ ಜನ ಇವತ್ತು ಗೆಲ್ಲಿಸ್ತಾ ಇದ್ದಾರೆ ಅಂತಂದರೆ ತಲೆ ತಗ್ಸೋಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ ಸರ್. ಈಗ ಯಡಿಯೂರಪ್ಪನವ್ರು ಇಳಿದಾಗ, ಪುಟ್ಟಣ್ಣಗೌಡ್ರೆ, ಯಡಿಯೂರಪ್ಪನವ್ರು ಇಳಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ರೇಸ್ ಒಂದು ಶುರುವಾಯ್ತು ಅವಾಗ. ಹೌದು, ಯಾರು ಮುಖ್ಯಮಂತ್ರಿ ಆಗಬೇಕು ನೆಕ್ಸ್ಟು ಅಂತ ಬಂದಾಗ ಅಲ್ಲಿ ಅರವಿಂದ್ ಬೆಲ್ಲದ್ದವರ ಆದಿಯಾಗಿ ರಾಮುಲು ಅವ್ರ ಹೆಸರು ಬಹಳ ಚರ್ಚೆಗೆ ಬಂತು ಅವತ್ತಿಗೆ. ಶ್ರೀರಾಮುಲು ಅವ್ರ ಹೆಸರು ಬಹಳ ಚರ್ಚೆಗೆ ಬಂತು. ವಾಲ್ಮೀಕಿ ಸಮುದಾಯ, ನಾಯಕ ಸಮುದಾಯ, ಆ ಭಾಗದವ್ರಿಗೊಂದು ಪ್ರಾತಿನಿಧ್ಯ ಸಿಕ್ಕಂಗಾಗುತ್ತೆ, ಇದೆಲ್ಲ ಚರ್ಚೆಗಳಾಯಿತು. ಆನಂತರ ರಾಮುಲು ಅವರು ಎಲೆಕ್ಷನ್ಗಳಲ್ಲಿ ಸೋತರು, ಅವ್ರು ಸೈಡ್ ಲೈನ್ ಆದರು. ಇದೀಗ ರಾಮುಲು ಮತ್ತೆ ಆ ಚಾರವನ್ನು ರೀಗೈನ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಒದ್ದಾಡ್ತಿರೋದಾ ಇಶ್ಯೂ. ನನಗಂತ ಅದು ಮಾಡಬಾರ್ದು ಅಂತ ನಾನು ಯಾರೂ ಅಲ್ಲ ಹೇಳೋಕ್ಕೆ. ಪ್ರತಿಭಟನೆ ಮಾಡಲಿಕ್ಕೆ ಎಲ್ರಿಗೂ ಹಕ್ಕಿದೆ. ಅವ್ರು ಪ್ರತಿಭಟನೆ ಮಾಡಲಿ ಸರ್, ಸ್ವರೂಪ ನಿರ್ಧಾರ ಮಾಡಲಿ. ಪಾದಯಾತ್ರೆ ಬರ್ತಾರೋ, ತಲೆ ಮೇಲೆ ಬಿಂದಿಗೆ ಎತ್ಕೊಂಡು ಬರ್ತಾರೋ, ಆ ಬುಲೆಟ್ ಕೈಲಿ ಇಟ್ಕೊಂಡೇ ಬಂದು ಪಾದಯಾತ್ರೆ ಮಾಡ್ತಾರೋ, ಜಾತಿ ಹೆಸರು ಹೇಳ್ಕೊಂಡು ಬರ್ತಕ್ಕಂಥ ಎಲ್ಲ ನಾಯಕರುಗಳು ಯಾವ ಜಾತಿನ ಉದ್ಧಾರ ಮಾಡಿದ್ದಾರೆ. ಓಕೆ, ಇವತ್ತು ಶ್ರೀರಾಮುಲು ಅವ್ರು ಉದ್ಧಾರ ಆಗಿದ್ದಾರೆ. ಯಾವ ಜಾತಿ ಇವತ್ತು ಸೈಕಲ್ ತುಳಿತಾ ಇರೋನು ಸೈಕಲ್ಲೇ ತುಳಿತಿದ್ದಾನೆ, ತರಕಾರಿ ಮಾಡೋನು ತರಕಾರಿನೇ ಮಾಡ್ತಾ ಇದ್ದಾರೆ. ಇವರು ಅಭಿವೃದ್ಧಿ ಹೊಂದ್ತಾ ಇದ್ದಾರೆ ಅನ್ನೋದನ್ನ, ಇವರಷ್ಟು ಅಭಿವೃದ್ಧಿ ಹೊಂದ್ತಾ ಇರತಕ್ಕಂಥದ್ದು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಬೇರೆ ಯಾರು ಇಲ್ಲ. ಮಾತೆತ್ತದೆ ಇವ್ರು ಹೇಳ್ತಾರೆ, ಕಾಂಗ್ರೆಸ್ನವರು 70 ವರ್ಷ ಹಾಳು ಮಾಡ್ಬಿಟ್ರು. ಸರ್, ಕಾಂಗ್ರೆಸ್ ಸರ್ಕಾರ ಹಿಂದೆ ಇದ್ದಂಥ ಮಿನಿಸ್ಟ್ರುಗಳು ಜನಪರವಾಗಿದ್ರು. ಇವತ್ತು ನೀವು ಜನಪರ ಅಂತ ಹೇಳ್ಕೊಂಡು ಏನಾರ ಒಂದು ತೋರಿಸಿ ಸರ್, ಜನಪರವಾಗಿ ಮಾಡಿದ್ದೀನಿ ಅಂತ ಇಂಥ ಒಂದು ಸಣ್ಣ ಕೆಲಸ ತೋರಿಸಿ. ನಾನು ಹೇಳ್ತೀನಿ, ಕಾಂಗ್ರೆಸ್ನವ್ರು ಹಿಂದೆ ಎಜುಕೇಷನ್, ಇದೇ ಸಿದ್ದರಾಮಯ್ಯನವರು RT ರೈಟ್ ಟು ಎಜುಕೇಷನ್ ತೊಗೊಂಬಂದ್ರು. ಇದೇ ಸಿದ್ದರಾಮಯ್ಯನವ್ರು ತಂದಂಥ ರೈಟ್ ಟು ಎಜುಕೇಷನ್ನ ಇದೇ BJP ಸರ್ಕಾರ ಬಂದಾಗ ತೆಗೆದುಹಾಕಿದ್ರು. ಎಷ್ಟೋ ಜನ ಮಕ್ಕಳು ಅವತ್ತಿನ ದಿನ ಒಳ್ಳೊಳ್ಳೆ ಸ್ಕೂಲಲ್ಲಿ ಓದಿಸೋದಕ್ಕೆ ಇಷ್ಟಪಟ್ಟು ಒಳ್ಳೊಳ್ಳೆ ಸ್ಕೂಲಿಗೆ ಸೇರಿಸ್ತಾ ಇದ್ರು. ಅದು ತಗೊಳ್ತಾ ಇದ್ರು, ಒಳ್ಳೆ ಅವಕಾಶ ಆಯಿತು. ಇವತ್ತು ಇದ್ರ ಬಗ್ಗೆ ಸಿದ್ದರಾಮಯ್ಯನವರು ಕೇಳ್ತಾ ಇಲ್ಲ, BJP ಸರ್ಕಾರದಲ್ಲಿ ಇವರು ಆಪೋಸಿಷನ್ ಇರೋ ಎಜುಕೇಷನ್ ಬಗ್ಗೆ ಮಾತಾಡ್ತಾನೆ ಇಲ್ವಲ್ಲ ಸರ್. ಇವ್ರಿಗೆ ಬೇಕಾಗಿರೋದು ಅಷ್ಟೇ, ನನಗೆ ಅನುದಾನ ಬರಬೇಕು. ನನಗೆ ಈಗ ನಿನ್ನೆ ಒಬ್ಬರು ಶಾಸಕರು, ನಮ್ಗೆ ಅನುದಾನನೇ ಬಂದಿಲ್ಲ, 10 ಲಕ್ಷ 20 ಲಕ್ಷ ಬರುತ್ತೆ ಅಂತಾರೆ. ರಾತ್ರಿ ಕೆಲಸಗಳು ನಡೆಸ್ತಾ ಇರ್ತಾರೆ. ರಾತ್ರಿ ಕಟ್ಟಿರೋ ಬಿಲ್ಡಿಂಗ್ನ ಹೊಡೆದಾಕ್ಬಿಟ್ಟು BBMP ಬಿಲ್ಡಿಂಗ್ನ ಮತ್ತೆ ಇನ್ನೊಂದು ಹೊಸ ಬಿಲ್ಡಿಂಗ್ ಕಟ್ಟಿಸ್ತಾ ಇರ್ತಾರೆ. ಹೇಳೋರು ಕೇಳೋರು ಯಾರು ಇಲ್ವಾ? ವಿಚಾರಗಳಲ್ಲಿ ಈಗ BJP ರೈಸ್ ಮಾಡ್ತಿರ್ತಕ್ಕಂಥ ಕ್ವಶನ್ಗಳು, ಈ ತನಿಖೆ ಬಗ್ಗೆ ಹೇಳ್ತಿದ್ದಾರೋ, ಪಾದಯಾತ್ರೆ ಬಗ್ಗೆ ಅವ್ರು ಮಾತಾಡ್ಕೊಳ್ತಾರೋ, ಅವ್ರಿಗೆಲ್ಲ ರೈಟ್ಸ್ ಇದೆ ದರ್ಶನ್. ಅವ್ರು ಯಾವ ಥರ ಯಾತ್ರೆ ಬೇಕಾದ್ರೂ ಮಾಡ್ಬೋದು. ಇವತ್ತಿಗೆ ತಲೆ ಮೇಲೆ ನೀರು ಹೊತ್ಕೊಬತ್ತೀನಿ ಬಿಂದಿಗೆಯಲ್ಲಿ ಅಂದರೆ ನಾವು ಆಯ್ತಪ್ಪ ಹೊತ್ಕೊಬ ಅನ್ಬೋದು. ನೀವು ಯಾರು ಅಲ್ಲ ಕೇಳಕ್ಕೆ ಅದನ್ನು. ಸರ್, ಇಲ್ಲಿವರೆಗೂ ನಿಮ್ಮ ಗೌರ್ಮೆಂಟ್ ಏನಕ್ಕೆ ಅಲೋ ಮಾಡ್ತಾ ಇದೆ? ಜಸ್ಟಿಸ್ ಕಣ್ಣಿಗೆ ಕಾಣುವಂತೆ ಏನೂ ಆಗಬಾರ್ದಲ್ಲ. ಕಾಣಿಸ್ತಿದ್ರೆ ಏನೋ ನಡ್ಕೊಂಡು ಹೋಗ್ಬಿಡ್ಲಿ ಅಂತ ಹೇಳ್ಬಿಡ್ಬೋದು. ಕಣ್ಣಿಗೆ ಕಾಣುವಂತೆ ಭರತ್ ರೆಡ್ಡಿ ಬಂಧನ ಆಗಲಿಲ್ಲ, ಒಂದು ಕನಿಷ್ಠ ಪಕ್ಷದ ಇಂಟ್ರಾಗೇಷನ್ ಆಗಲಿಲ್ಲ ಅಂತ ಹೇಳ್ತಾರೆ. ಭರತ್ ರೆಡ್ಡಿ ಬೆಂಬಲಿಗರೇ ಇದ್ದದ್ದು, ಆಪ್ತ ಸತೀಶ್ ರೆಡ್ಡಿನೇ ಇದ್ದದ್ದು, ಆ ಥರ ಗನ್ಮನ್ಗಳೇ ಇದ್ದದ್ದು ಅಂತ ಆದಾಗ ಗನ್ಮ್ಯಾನ್ಗಳು ಯಾರ ಆದೇಶದ ಮೇಲೆ ಗುಂಡು ಹೊಡೆದ್ರಪ್ಪ? ನಿಂದೆ ಓನ್ ಡಿಸಿಷನ್ನ ಇದು, ಇಲ್ಲ ಭರತ್ ರೆಡ್ಡಿ ಫೋನ್ ಬಂದಿತ್ತ ನಿನಗೆ ಗುಂಡಾರಿಸ್ಬಿಡು ಅಂತ, ಆರ್ ಎಲ್ಸ್ ಸತೀಶ್ ರೆಡ್ಡಿ ಸ್ಪಾಟಲ್ಲಿ ನಿಂತು ಹೇಳಿದ್ರೆ ಕೇಳಬೇಕಲ್ಲ. ಇದೆಲ್ಲ ಆಗದಿದ್ದಾಗ ಇಂಥ ಒಂದು ಪ್ರಶ್ನೆ ಬರುತ್ತಲ್ವ? ಖಾರದ ಪುಡಿದು, ದೊಣ್ಣೆದು, ಸೋಡಾ ಬಾಟ್ಲದು, ಆಟೋ ರಿಕ್ಷಾದ್ದು, ಮನೆ ಮೇಲೆ ಯಾರು ನಿಂತಿದ್ದ, ಅವ್ನು ಕ್ಯಾಮ್ರಾ ಇಟ್ಕೊಂಡಿದ್ನ, ಶಾರ್ಪ್ ಶೂಟರ್ ಗನ್ ಇಟ್ಕೊಂಡಿದ್ನ, ಆಮೇಲೆ ಪ್ರಶ್ನೆ ಅದು. ರೆಡ್ಡಿನೂ ಇಂಟ್ರಾಗೇಷನ್ ಮಾಡಿ ನಾವು ಯಾರೂ ಅದಕ್ಕೆ ತಕರಾರು ಮಾಡ್ತಿಲ್ಲ.
ಏನು ಮಾಡದೇ ಇದ್ದಾಗ ಸ್ಟ್ಯಾಂಡ್ ಸ್ಟಿಲ್ ಆಗ್ಬಿಟ್ಟಿದ್ಯಾ ಇಲ್ಲಿ ಅಂತ ಇಂಥ ವಿಚಾರಗಳು ಬಂದಾಗ. ಖಂಡಿತ ಹುಬ್ಳಿ ಪ್ರಕರಣ ದರ್ಶನ್ ನಿಮ್ಗೆ ಚೆನ್ನಾಗಿ ಗೊತ್ತು. ಅದೇ ಮಹಿಳೆ ಮೇಲೆ 10ರಿಂದ 15 ಕೇಸ್ಗಳಿದೆ. ಕರೆಕ್ಟಾಗಿ ಓಪನ್ ಮಾಡೋ ರೌಡಿ ಶೀಟರ್ ಆದರೂ ಆಶ್ಚರ್ಯ ಇಲ್ಲ. ಕರೆಕ್ಟಾಗಿ ಕೇಸ್ ಓಪನ್ ಮಾಡಿಬಿಟ್ರೆ ಅದರಲ್ಲಿ ಬೆದರಿಕೆ ಇದೆ, ಕಿಡ್ನ್ಯಾಪ್ ವಿಚಾರಗಳಿದೆ, ಧಮಕಿಗಳಿದೆ, ಹಲ್ಲೆ ಇದೆ, ಎಲ್ಲವೂ ಇದೆ ಅದರಲ್ಲಿ. ಏನು ಮಾಡಿದ್ರು BJP ಅವರು? ಹೋಗಿ ನಿಂತರು ಪ್ರತಿಭಟನೆ, ಕಾರ್ಯಕರ್ತ ವ್ಯವಸ್ಥೆಗೊಳಿಸಿ ಹಿಂಗೆಲ್ಲ ಮಾಡಿದ್ದಾರೆ ಅಂತೇಳಿ. ದೇ ಹ್ಯಾವ್ ಆಲ್ ದ ರೈಟ್ ಟು ಡೂ ದ ಪ್ರೊಟೆಸ್ಟ್. ಬಟ್ ನೀವು ಅಲೋ ಮಾಡ್ತಿರೋದು ಯಾಕೆ ಈ ಮಟ್ಟದವರೆಗೂ ಅಂತ. ಸರ್ ಇವಾಗ CIDಗೆ ಕೊಟ್ಟಿದ್ದೀವಿ ಸರ್. CID ಕೊಟ್ಟಾದ್ಮೇಲೆ ಮತ್ತೆ ಭರತ್ ರೆಡ್ಡಿ ಅಂತ ನೀವು ಹೇಳ್ತಾ ಇದ್ದೀರಾ. ಯಾರು ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ದಾರೆ ಸರ್. ಭರತ್ ರೆಡ್ಡಿ ಆ ಗಲಭೆ ಎಲ್ಲ ಮುಗಿದಾದ ಮೇಲೆ ಬಂದಿರತಕ್ಕಂಥದ್ದು ನಿಮ್ಮ ಮಾಧ್ಯಮಗಳ ಮುಂದೆ ತೋರಿಸಿರ್ತಕ್ಕಂಥದ್ದು ನಾ ಕಣ್ಣಾರೆ ಕಂಡಿದ್ದೀನಿ ಸರ್. ಅವತ್ತು ರಾತ್ರಿ ನಾನು ಮಲಗಿರ್ಲಿಲ್ಲ, ನೋಡಿದ್ದೀನಿ. ಅಂದ್ರೆ ನನ್ನ ಈಗ ನೀವು ಅವರ ಒಂದು ಕಲ್ಪನೆ ಮೂಲಕ ಅವರೇನೇ ಹೇಳ್ಬೋದು. ನಾನು ರಿಯಾಲಿಟಿ ಬೇಸ್ ಮೇಲೆ ಮತ್ತೆ ಗನ್ನಿನ ವಿಚಾರ ಕೇಳಿದ್ರಿ ಸರ್. ಒಬ್ಬ ಅಂಗರಕ್ಷಕ ಅಂತ ಇಟ್ಕೊಳ್ಳುವಂಥದ್ದು, ಅದು ಪ್ರೈವೇಟ್ ಗನ್ ಮ್ಯಾನ್ ಇಟ್ಕೊಬಹುದು. ನಮ್ಮ ಕಾನೂನು ವ್ಯವಸ್ಥೆನಲ್ಲಿ ಪೊಲೀಸಿಂದನೂ ನಾವು ಒಬ್ಬ ಗನ್ ಮ್ಯಾನ್ ನನಗೆ ಜೀವ ಏನಾದ್ರು ತೊಂದರೆ ಇದ್ದಾಗ ಒಬ್ಬ ಆತನ ವ್ಯಕ್ತಿಗೆ ಅಂದ್ರೆ ಆತನ ಯಜಮಾನನ ಬುಲ್ಡೆ ಹೊಡೆದು ರಕ್ತ ಕಾರ್ಕೊಂಡು ಕಣ್ಣೆಲ್ಲ ಊದೋಗಿದೆ. ಆ ಒಂದು ಸನ್ನಿವೇಶದಲ್ಲಿ ಗಲಾಟೆ ನಿಲ್ಲಿಸೋ ಉದ್ದೇಶದಿಂದ ಅವರು ಹೊಡೆದಿರಲೂಬಹುದು. ಅದಕ್ಕೆ ಅವಕಾಶಗಳು ಕಾನೂನಿನಲ್ಲಿ ಕೊಟ್ಟಿರಲೂಬಹುದೇನೋ. ಯಾಕಂದ್ರೆ ರವಿ ಬೆಳಗೆರೆಯವರು ಚಿತ್ರದುರ್ಗದಲ್ಲೆಲ್ಲೋ ಕೋರ್ಟ್ ಅಲ್ಲಿ ತಮ್ಮ ಮೇಲೆ ದಾಳಿ ಆದಾಗ ಅವ್ರು ಶೂಟ್ ಮಾಡಿದ್ರು ಒಂದ್ಸರಿ. ಅವರೆಲ್ಲ ಮಾತಾಡಿದ್ದ ನಾನು ಪತ್ರಕರ್ತರಾಗಿರೋದ್ರಿಂದ ಹೇಳ್ತಾ ಇದ್ದೀನಿ. ರಕ್ಕಸನ ಕಾಲಿಗೆ ನಾನೇ ಗುಂಡಿಟ್ಟೆ ಅಂತ ಅದರ ಟೈಟಲ್ ಇತ್ತು ಹೇಳಿ. ಹೌದೌದು, ಅದು ನಾನು ಓದಿದ್ದು ಎಲ್ಲ ನೆನಪಿದೆ ಸರ್. ಆ ಒಂದು ಸನ್ನಿವೇಶದಲ್ಲಿ ಅವರು ಫೈರ್ ಮಾಡಬಹುದು. ಚಿನ್ನ ಮಾರೋರು ಯಾರೋ ನಕಲಿ ಚಿನ್ನ ಮಾರೋ ಸಂದರ್ಭದಲ್ಲಿ ಒಂದು ಗಾರ್ಡ್ ಕರ್ಕೊಂಡು ಹೋಗ್ಬಿಟ್ಟು ಅಟ್ಯಾಕ್ ಮಾಡ್ಬಿಡ್ತಾರೆ, ಅವಾಗ ಕಾಲು ಹೊಡೆದಿದೆ. ಹೌದೌದು. ಸಿ ಹಾಗೆ ಇಲ್ಲಿ ಯಾರ ಗನ್ನಿಂದ ಬಂತು, ಅವ್ರ ಮನೆಯಿಂದ ಬಂತು, ಅಲ್ಲೊಂದು ಅದೃಶ್ಯವಾದಂತ ಒಂದು ಫೋಟೋನು ಲೀಕ್ ಆಗಿರೋದು ಸತ್ಯ. ಎಲ್ಲದನ್ನು ನಮ್ಮ ಎಫಿಷಿಯಂಟ್ ಪೊಲೀಸ್ ಸರ್ ಖಂಡಿತವಾಗ್ಲೂ ತನಿಖೆ ಮಾಡಿ ಕರ್ನಾಟಕದ ಮುದ್ದೆ ಸತ್ಯಾಂಶವನ್ನು ಇಟ್ಟು ಸರ್ ಭರತ್ ರೆಡ್ಡಿ ಅವರು ತಪ್ಪು ಮಾಡಿದಾರ, police they will take the action. Delayed is justice denied. No. Justice delayed is justice denied. ಆಯ್ತು ಸರ್, ಇವತ್ತು ಈ ತರ ವಿಧಾನ ಮಾಡ್ಕೊಂಡು ಒಂದು ಚಿಕ್ಕ ಅವರೇ ಕೇಳಿದ್ರಿ 5 ದಿನ ಆದ್ಮೇಲೆ ಬಂದಿದ್ದಾರೆ ಸ್ವಾಮಿ ಮನೆ ಹತ್ರ ಗುಂಡಾರ್ಸದ್ಮೇಲೆ 5 ದಿನ ಆದ್ಮೇಲೆ ಬಂದ್ಬಿಟ್ಟು ಎಲ್ಲಿ ಗುಂಡು ಹೊಡೆದು ಕೇಳ್ತಾರೆ ಅಂತ ಹೇಳ್ತೀನಿ ಸರ್. ನಮ್ಮ ಪೊಲೀಸು ಯಾವ ಒತ್ತಡಕ್ಕೂ ಮಣಿಯೋಲ್ಲ ಅನ್ನೋದಕ್ಕೆ ಅದು ಯಡಿಯೂರಪ್ಪನವ್ರನ್ನ ಬಂಧನ ಪ್ರಕರಣ ಇರ್ಬೋದು, ರೇವಣ್ಣ ಅವರು ಎಷ್ಟು ಪ್ರಬಲ ಮತ್ತೆ ಅವರನ್ನ ಮಾಜಿ ಪ್ರಧಾನಿಯವರ ಮನೆಯಿಂದನೇ ಬಂಧಿಸಿರ್ತಕ್ಕಂಥ ವಿಚಾರ ಇರ್ಬೋದು, ಅಥವಾ ಮುನಿರತ್ನವರ ವಿಚಾರ ಆಗಿರ್ಬೋದು, ಅಥವಾ ನಮ್ಮ ಕೆಲವರು ಶಾಸಕರು ಬಂಧನ ಆಗಿದೆ. ನಾನು ಏನು ಅದನ್ನ ಮುಚ್ಚಿಡ್ತಾನೂ ಇಲ್ಲ. ಸೊ ಹಾಗಾಗಿ ಅವ್ರ ಪೊಲೀಸ್ ದೇ ಆರ್ ಎಫಿಷಿಯಂಟ್, ದೇ ಆರ್ ದ ನಂಬರ್ 1 ಪೊಲೀಸಿಂಗ್ ಇನ್ ಇಂಡಿಯಾ. ದೇ ವಿಲ್ ಟೇಕ್ ದ ಆಕ್ಷನ್, ದೇ ವಿಲ್ ಗಿವ್ ದ ಜಸ್ಟಿಸ್. ಯಾವ ಹುಡುಗ ಸತ್ತಿರೋನು ಕಾರ್ಯಕರ್ತ ಕಾಂಗ್ರೆಸ್ ಪಕ್ಷದ ರಾಜಶೇಖರ್ ರೆಡ್ಡಿ, ಆತನ ಆತ್ಮಕ್ಕೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಯಾವುದೇ ಮುಲಾಜು ಇಲ್ದೇನೆ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಅವರು ಮೊದಲೇ ನಮ್ಮ ರಾಜಕಾರಣಿಗಳು ಹೇಳಿದ್ದಾರೆ, ನಾವು ಯಾವುದೇ ರೀತಿಯಾದಂತ ಇನ್ವಾಲ್ವ್ಮೆಂಟ್ ಒತ್ತಡ ಮತ್ತಿನ್ನೊಂದು ಯಾವುದಕ್ಕೂ ಇಲ್ಲ, ಪೊಲೀಸಿಗೆ ಫ್ರೀ ಹ್ಯಾಂಡ್ ಕೊಟ್ಟಿಲ್ಲ. ದರ್ಶನ್ ಈಗ ಜನ ಆಡೋದು ಹಂಗೆ ಮಗ ಮಾಡೋದು ಹಂಗೆ ಅಂತ ಆಗ್ಬಾರ್ದು. ಜನ ಆಡೋದು ಮಗ ಮಾಡೋದು ಹಂಗೆ ಅಂತ ಆಗ್ಬಾರ್ದು. ನನ್ನ ಪಾಯಿಂಟ್ ಏನಿದೆ ಗೊತ್ತಾ ಇಲ್ಲಿ ನೋಡಿ, ಇಂಥ ಪ್ರಕರಣಗಳಾದಾಗ ನಾಳೆ ದಿನ ಕೋರ್ಟಲ್ಲಿ ನ್ಯಾಯ ಏನು ತೀರ್ಮಾನ ಬಂತು, ಯಾರು ಆರೋಪಿಯಾದ ಯಾರು ಅಪರಾಧಿಯಾದ ಅನ್ನೋ ವಿಚಾರಗಳು ಎಷ್ಟು ಮಹತ್ವ ಪಡ್ಕೊಳ್ತವೋ, ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಪ್ರೊಸೀಡಿಂಗ್ಸ್. ಈ ದೇಶ, ಈ ನೆಲದ ಜನ ಈ ಪ್ರಕ್ರಿಯೆಗಳಲ್ಲಿ ನಂಬಿಕೆ ಇಡುವಂತಹ, ಪ್ರಕ್ರಿಯೆಗಳಲ್ಲಿ ನಿಷ್ಪಕ್ಷಪಾತತನ ಅದನ್ನು ಗಮನಿಸ್ತಾ ಇರುತ್ತೆ. ನೋಡಪ್ಪ ಇವರು ಬೈರುತ್ತಿದ್ದಾದರೆ ಒಂಥರ ನ್ಯಾಯ ಮಾಡ್ತಾರೆ, ಈ ರೆಡ್ಡಿದಾದ್ರೆ ಒಂಥರ ಮಾಡ್ತಾ ಇದ್ದಾರೆ, ಭರತಂದಾದರೆ ಒಂಥರ ತೀರ್ಮಾನ ಮಾಡ್ತಾರೆ, ವಾಲ್ಮೀಕಿದಾದ್ರೆ ಒಂಥರ ತೀರ್ಮಾನ. ಇದಾಗಬಾರ್ದಲ್ಲ ಸರ್, ಇದಾಗಬಾರ್ದು. ಪ್ರಕ್ರಿಯೆ ಹೇಳ್ತಾ ಇರೋದು, ನೀವು ಪ್ರೊಸೀಜರ್ ಫಾಲೋ ಮಾಡ್ಕೊಂಡ್ಬಿಡಿ. ಆಮೇಲೆ ಭರತ್ ರೆಡ್ಡಿ ತಪ್ಪು ಮಾಡಿದ್ರೆ ಭರತ್ ರೆಡ್ಡಿಗೆ ಹೇಳಿ, ಜನಾರ್ದನ್ ರೆಡ್ಡಿ ಹೇಳಿದ್ರೆ ಜನಾರ್ದನ್ ರೆಡ್ಡಿ ಮಾಡಿ. ಈ ವಿಚಾರದಲ್ಲಿ ಒಂದಂತೂ ಒಬ್ರು SP ಅಮಾನತ್ ಆಗ್ತದೆ. ಅಂದ್ರೆ ಒಂದು SP ಅಮಾನತ್ತು ಅದು ಆ ಕ್ಷಣದ ಗುರಾಣಿ ಅಷ್ಟೇ. ನಿಮ್ದು ಗುರಾಣಿ ಈಗ ಚಿನ್ಸ್ವಾಮಿ ಕಾಲ್ ಸುಳ್ತಾ ಇತ್ತು ಅಂದ್ರೆ ದಯಾನಂದ್ ಸಸ್ಪೆಂಡ್ ಮಾಡಿದ್ದು ಅನ್ನೋದಕ್ಕಿಂತ ಈಗಷ್ಟೇ ನೆನ್ನೆ ಅಷ್ಟೇ ಹರ್ಷ ಅವರು ಮತ್ತೆ ಸುಜಾತ ಅವರು, ಯಾರು ಸುನೀತನು ಸುಜಾತ SP ಅವರು ಹೋಗಿ ಅಲ್ಲಿ ಚಾರ್ಜ್ ತಗೊಂಡಿದ್ದಾರೆ. ಇವತ್ತು CIDಗೆ ವರದಿ ಕೊಡುವಂತ ಕೆಲಸ ಆಗಿದೆ. ಅಂದ್ರೆ ಅಲ್ಲಿ ಏನು ನಡೆಸಬೇಕಾಗಿ ತನಿಖಾಧಿಕಾರಿಯಾಗಿ ವರಿಷ್ಠಾಧಿಕಾರಿಯಾಗಿ ಯಾರು ಇರಬೇಕಿತ್ತು ಅವ್ರು ಇಲ್ದಂತದಕ್ಕೋಸ್ಕರ ಡಿಲೇ ಆಗಿರ್ಲೂಬಹುದು. ಆದ್ರೆ ಎನಿವೆ ಸರ್ಕಾರ ಕಟ್ಟುನಿಟ್ಟಿನ ನಿರ್ಧಾರ ತಗೊಂಡು ಒಳ್ಳೆ ಅಧಿಕಾರಿಗಳನ್ನ, ಯಾಕೆಂದ್ರೆ ಹರ್ಷ ಸಾಹೇಬ್ರು ಅವರು ತುಮಕೂರಿನಲ್ಲೂ SP ಕೆಲಸ ಮಾಡಿದ್ರು. ನಾನು ತುಮಕೂರು ಅಪಾಯಿಂಟ್ ಆಗಿದ್ರೆ ಕೆಟ್ಟಧಿಕಾರಿಗಳು ಅಂತ ಹಂಗಾದ್ರೆ ಕೆಟ್ಟಧಿಕಾರಿಗಳು ಅಂತ ಅಪಾಯಿಂಟ್ ಮಾಡಿದ್ರು ಮೊದಲು. ಕೆಟ್ಟಧಿಕಾರಿ ಇದ್ರು ಅವ್ರನ್ನ ಹೇಳಲೇ ಇಲ್ಲ. ಎಫಿಷಿಯಂಟ್ ನಾನು ಕಣ್ಣಾರೆ ನೋಡಿದ್ದು ಸರ್. ಕೆಲವರು ಪೊಲೀಸ್ನವರು ನಂಗೆ ಆತ್ಮೀಯರು ಇದ್ದಾರೆ ಸರ್. ಅವ್ರು ಯಾವ ರೀತಿ ಕಾರ್ಯಾಚರಣೆ ಅಂದಾಗ ಅಪ್ರಿಶಿಯೇಟ್ ಮಾಡೋದು ತಪ್ಪ ಸರ್. ಅವ್ರು ಕೆಲಸ ಮಾಡ್ತಾರೆ, ಬೇರೆಯವರು ಕೆಲಸ ಮಾಡಿದ್ದಾರೆ, ಮಾಡ್ತಾರೆ, ಹಿಂದಿನ ಐಜಿನೂ ಕೆಲಸ ಮಾಡಿರೋರೆ. ಆದ್ರೆ ಸರ್ಕಾರ ಒಂದು ಸರಿಯಾದ ತನಿಖೆ ಆಗ್ಲಿ ಅಂತ ಈಗ ಪೊಲೀಸ್ನವ್ರಿಗೆ ಈಗಲ್ಲ ಎಲ್ಲಾ ಪ್ರಕರಣಗಳು. ಭರತ್ ರೆಡ್ಡಿ ಅಬ್ಸ್ಕಾಂಡಿಂಗ್ ಈಗ ಎಲ್ಲಿದ್ದಾರೆ?
ಬಳ್ಳಾರಿಲಿ ಇದೆಯಲ್ಲ ಸರ್, ಮೊನ್ನೆ ಉಪಮುಖ್ಯಮಂತ್ರಿಗಳು ಹೋದಾಗ ಅವ್ರ ಜೊತೆಗೆ ಇದ್ರಲ್ಲ ಸರ್. ಜೊತೆಗೆ ಇದ್ರಾ? ಏನ್ ತಲೆ ಮರೆಸ್ಕೊಂಡು ಓಡ್ತಿಲ್ಲ ಸರ್, ಸರ್? ಅಂತ ಒಂದು ಪರಿಸ್ಥಿತಿ ಕಾಂಗ್ರೆಸ್ನವರಿಗೆ ಬಂದಿಲ್ಲ ಸರ್. ನನಗೆ ನಿಜವಾದ ನಂಬಿಕೆ ಇದೆ, ಭರತ್ ರೆಡ್ಡಿ ಅವರು ಯಾವುದೇ ರೀತಿಯ, ನನ್ನ ನಂಬಿಕೆ, ಅಪರಾಧವನ್ನ ಮಾಡಿಲ್ಲ. ನೀವೇ ಕ್ಲೀನ್ ಚಿಟ್ ಕೊಟ್ಬಿಡ್ತಾ ಇದ್ದೀರಲ್ಲ. ನನ್ನ ನಂಬಿಕೆ ನಿಮ್ ನಿಲುವೇ ನಿಮ್ ಸರ್ಕಾರದ ನಿಲುವು ಅಂತ. ತನಿಖೆನೇ ಆಗಿಲ್ಲ, ತನಿಖೆ ನಿಂದೆ ಕ್ಲೀನ್ ಚಿಟ್, ನಿಂದೆ ಬಿ ರಿಪೋರ್ಟ್ ಹಾಕ್ಬಿಡಿ. ಹಂಗಾದ್ರೆ ಅವರು ಬಂದಂತ ಟೈಮಿಂಗು ಗಲಾಟೆ ಮುಗಿದ ಮೇಲೆ ಅಲ್ಲಿ ಬಂದಾಗ ಅಲ್ಲಿ ಒಬ್ಬ ಕಾರ್ಯಕರ್ತ ಸತ್ತ. ಅಲ್ಟಿಮೇಟ್ಲಿ ನಾವು ಪೊಲೀಸರನ್ನು ಬ್ಲೇಮ್ ಮಾಡಬಾರ್ದ್ರಿ ಇಂಥ ವಿಚಾರಗಳಲ್ಲಿ. ಇವರು ರಾಜಕೀಯ ಪ್ರತಿಷ್ಠೆಗಳ ಅವರು ನಾನು ಊರ್ನಲ್ಲಿಲ್ಲ ಈಗಷ್ಟೇ ಬಂದೆ ಅಂತೇಳಿ ಮಾಧ್ಯಮದ ಮುಂದೆ ನಿಂತು ಮಾತಾಡಿ ಉಲ್ಲೇಖ ಮಾಡಿ ಹೇಳಿದ್ರು. ಈಗ ದರ್ಶನ್ ನಿಮ್ ಕಡೆಯವ್ರು ಏನೋ ಹೋಗಿ ಅಲ್ಲಿ ಗುಂಡಾಗಿರಿ ಮಾಡಿ ಯಾರಿಗೋ ಹೊಡೆದ್ಬಿಟ್ರೆ ದರ್ಶನ್ ಊರಲ್ಲಿ ಇರ್ಲಿಲ್ಲ, ಬಸ್ ಸ್ಟಾಪ್ ಅಲ್ಲಿ ಇದ್ರು, ಗ್ರಾಮದೊಳಗಡೆ ಬಂದಿರಲಿಲ್ಲ. ಅದಲ್ಲ, ಯಾರ ಕಡೆ ನೀವೇನೆ ಅಲ್ಲಿ ಏವನ್ ನೀವೇನೆ ಅವಾಗ ಇವ್ರೇನಾರು ದಾಳಿ ನೀವೇನೆ ದರ್ಶನ್ ಹಂಗ ಹೇಳೋದಾದ್ರೆ ಘಟನೆಯ ಮೂಲ ಬ್ಯಾನರು ಏನ್ ರೆಡ್ಡಿ ಮನೆ ಆಸ್ತಿನ ಇಡೀ ಅರೆಸ್ಟ್ ಮಾಡಿ ಕೊಟ್ಟಿದೀವ. ರೆಡ್ಡಿ ಐಜಿ ಮತ್ತೆ SP ಕಾಜಿ ಪಂಚಾಯತಿ ಚಾರ್ಜ್ ಮತ್ತೆ CID ವರದಿ ಕೊಡ್ತಾರೆ. ಜನಾರ್ದನ್ ರೆಡ್ಡಿ ತಪ್ಪು ಮಾಡಿದ್ರು, ಬಂಧನ ಮಾಡಿದ್ರು ಸರ್, ಪೊಲೀಸ್ ವಿಲ್ ಟೇಕ್ ದ ಆಕ್ಷನ್. ಥ್ಯಾಂಕ್ ಯು ದರ್ಶನ್ ಅವರೇ, ಥ್ಯಾಂಕ್ ಯು ಪುಟ್ಟಣ್ಣಗೌಡ ಅವರೇ, ಥ್ಯಾಂಕ್ ಯು ಪರಮೇಶ್ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇಂಥ ವಿಚಾರಗಳಲ್ಲಿ ತನಿಖೆಯ ಹಾದಿ ಒಂದು, ತೀರ್ಮಾನ ಒಂದು, ಶಿಕ್ಷೆ ಇನ್ನೊಂದು. ಪಾಯಿಂಟ್ ಏನಂತ ಹೇಳಿದ್ರೆ, ಈ ಪ್ರಕ್ರಿಯೆಯನ್ನು ರಾಜ್ಯ ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. 1, 2, 3, 4 ದಾಟ್ಕೊಂಡ್ಬಿಡ್ತೀವಿ ಅಂತ ಇರಬಹುದು. ಆದರೆ ಪ್ರಕ್ರಿಯೆಗಳು ಒಂದು ಕಡೆ ಉಳ್ಕೊಂಡ್ಬಿಟ್ಟಿರ್ತವೆ. ಆ ಪ್ರಕ್ರಿಯೆಗಳ ವಿಚಾರದಲ್ಲಿ ಒಂದು ಲಾ ಏನು ಹೇಳುತ್ತೋ, ನೆಲದ ಕಾನೂನು ಏನು ಹೇಳುತ್ತೋ ಆ ಪ್ರೊಸೀಜರ್ ಫಾಲೋ ಆಗಲಿ ಅಂತ ಹೇಳ್ತಾ